ಸ್ವಲ್ಪ ಸಮಾಧಾನ ಆಗು. ಅಳಬೇಡ. ಯಾಕೆ ಹಂಗೆ ಮಾಡಕತ್ತಿ? ಏನು ಮಾಡಲಿ ಬಿಡ ಯಕ್ಕ, ನನವ ಕೈ ಕೆಟ್ಟದು ಹೋವ ಕರೆನ. ಅಲ್ಲ, ನಾವು ಏನ ಮಗಳು ಓದುತ್ತಲ್ಲ ಅಂತಂದು ಕಳಿಸಿದ್ವಿ, ಈಗಿಂತ ಬರಿ ಮಾಡ್ತಾ ಅಂತ ನಾನು ಅನ್ಕೊಳ್ಳಿಲ್ಲವ ಯಕ್ಕ ಕರೆನ. ಆತ್ ಬಿಡ್ಲೆ ಬಿಡ್ಲೆ ಯವ್ವ ಅನ್ಸವ, ಆತ್ ಬಿಡು, ಆಗಿದ್ದಾಗೈತಿ. ಈಗ ನೀನು ಹಿಂಗೆ ಮಾಡಕತ್ತೆ ಅಂದ್ರೆ ಆಕಿ ಇನ್ನ ಪೇಚಾಡ್ತಾಳ, ಒಂದಿಟ್ಟು ಸುಮ್ಮನಾಗ. ಏನ್ ಮಾಡ್ಬೇಕ್ರಿ ಅದಕ್ಕೆ ಮರ, ನಾನು ಆಕಿನ್ನ ಕುತ್ತಿಗೆ ಹಿಚಿಗಿ ಸಾಯಿಸ್ಬಿಡ್ಲ, ನನ್ನಂಗ ಸಿಟ್ಟು ಬರತ್ರಿ. ಅದು ಏನ್ ಮಾಡ್ಬೇಕ್ರಿ? ಹಡ್ದಿನಲ್ಲ, ಹಡ್ದ ಮಗಳಿಗೆ ಬರಲ್ರಿ, ನಮ್ಗಂತ ಸಂಸ್ಕೃತಿ ಕಳಿಸಿಲ್ರಿ ನಮ್ಮ ಮನ್ಯಾಗ. ಏನ್ ಮಾಡ್ಬೇಕ್ರಿ? ಏನ ಸಾಯ್ ಹೊಡಿತೀರಿ ಅಕ್ಕಿ ನೀವು? ನೀವೇನ್ ದೊಡ್ಡ ಸುದ್ದುಳು ಗುದ್ದಪ್ಪರ ಅಂತಂದು ನೀವ್ ಅಕ್ಕಿನೇನ್ ಸಾಯ್ ಹೊಡಕ್ ಹೋಗ್ಯಾರಿ? ಸುಮ್ ಕುತ್ಕೊರಿ ನೀವು. ನೀವಂತ್ರಿ ಯಾವ್ದ ಕಾರಣಕ್ಕೂ ಮಾತಾಡ್ಬೇಡ್ರಿ ನೀವು. ಯವ್ವ ಅನ್ಸವ, ತಪ್ಪಾತ್ರಿ ಮಾವಾರ, ತಪ್ಪಾತ್ರಿ. ನಾನು ಏನ್ ಮಾಡ್ರಿ ಮಾವಾರ ಹೇಳ್ರಿ? ನಿಮ್ ಮಗ್ಗ ಮಾತಾಡ್ಬೇಡ ಅಂತ ಹೇಳ್ರಿ. ಇರೋ ಮರ್ಯಾದಿನೂ ತಕ್ಕೊಂತಾರ ಅವರು. ಅಯ್ಯ ಇವಳ, ನಾನೇನ್ ಮಾಡಿನ? ಆಕಿಗೆ ನಾ ಹೇಳ್ಕೊಟ್ಟಿನ ಓಡೋಗವ ಯಾವನಿಂದರ ಹಿಂಗ ಬಸರಾಗಿ ಮನಿಗ್ ಬಂತ ನಾ ಹೇಳ್ಕೊಟ್ಟಿನ. ನೀನೇನ್ ಮಾತಾಡ್ತಿಲಿ ಅನ್ಸಿ? ಯಪ್ಪ ನೀ ಸುಮ್ ಕುಂದ್ರು. ನೀ ಏನಾರ ಮಾಡ್ವಲ್ಲೇಕ ಬಿಡವಲ್ಲೇಕ ಒಂದಿಟ್ಟು ಸುಮ್ ಕುಂದ್ರು. ನೀ ಅಷ್ಟ್ ಮಾಡವ ಬಸವ. ನೀನು ಒಂದ್ ಕೆಲ್ಸ ಮಾಡ, ಒಂದಿಷ್ಟ್ ದಿನ ಆಕಿ ನಿಮ್ ಊರಿಗೆ ಕರ್ಕೊಂಡು ಹೋಗ್ಬಿಡು. ಯವ್ವ ಬೇಡ, ನನ್ನ ಮನೆಗೆ ಬೇಡ. ಯಾಕಂದ್ರ ನಾವು ಹೆಣ್ಣು ಪಣ್ಣು ನೋಡಕ ಅದಕ್ಕೆ ಇದಕ್ಕೆ ಹೋಗಿವ. ಅದಕ್ಕೆ ನಮ್ಮ ಮನೆಗೆ ಬೇಡ. ಆಕಿ ಚೆನ್ನಾಗಿ ಮನೆ ಕಳಿಸ್ಬಿಡು. ಆಕಿ ಹಿಂಗೂ ಎರಡು ಹೆಣ್ಣ ಅಲ್ಲ. ಹ್ಞೂ ಅಕ್ಕ, ನೀ ಹೇಳೋದು ಕರೆ ಐತಿ. ಯವ್ವ ಅಷ್ಟ ಮಾಡೋದು ತಗೋಬೆ, ಚೆನ್ನಾಗ್ ಮನೆ ಕಳಿಸ್ಬಿಡನ್ ತಗೋ. ಆತು. ಈಗೆಲ್ಲ ನಿಮ್ಮ ಅಭಿಪ್ರಾಯ, ಆಕಿನ್ನ ನಮ್ಮ ಪ್ರೇಮವನ್ನ ಈ ಮನೆ ಬಿಟ್ಟು ಈಗ ನಮ್ಮ ಚೆನ್ನವನ ಮನೆ ಕಳ್ಸುನು. ಆತು, ಕಳಿಸಿ. ಆಮೇಲೆ ಮುಂದೆ ಈಗ ಆಕಿ ಹಡಿಯೋದು ಬಾಣಂತನ ಎಲ್ಲ ನಮ್ಮ ಚೆನ್ನವನ ಮಾಡ್ಬೇಕನ? ಹೆಂಗೆ ಮತ್ತೆ? ಅಲ್ರಿ ಮಾವರ, ಮತ್ತ ಈಗ ಮದುವೆ ಅಲ್ಲಾರ್ದ ಇಲ್ಲೇ ಇದ್ಲಂದ್ರ ಅದ್ರಾಗ ಆರ್ತಿ ನೋಡಕ್ಕೂ ಹುಡುಗರಿನ ಕಡೆಯವ್ರು ಬರ್ತಿರ್ತಾರ್ರಿ. ಮತ್ತೆ ನಾನು ಆರತಿ ಮದುವೆ ಮಾಡ್ಬೇಕಲ್ರಿ ಮಾವರ. ಮತ್ತೆ ಈಕೆ ಓಡಾಡೋದು ನೋಡಿ ಯಾರು ಏನು ಅಂತ ಕೇಳಿದ್ರೆ ಅದು ಒಂದು ಕಷ್ಟ ಆಗತ್ರಿ ಮಾವರ. ಅದಕ್ಕೆ ರೀ ಆಕಿ ಹಡದು ಆಮೇಲೆ. ಕರೆಕ್ಟವ, ಕರೆಕ್ಟ್. ಮತ್ತು ನಮ್ಮ ರವ್ಯಪ್ಪಗೂ ಗಂಡು ನೋಡ್ಬೇಕು, ನಮ್ಮ ಆರತಿಯಾಗ ನೋಡ್ಬೇಕು, ನಮ್ಮ ರೂಪವಾಗ ನೋಡ್ಬೇಕು. ಈಗ ಮೊದ್ಲು ಮತ್ತು ನಾವು ಆರತಿಯವನ್ನ ಮದುವೆ ಮಾಡಬೇಕು. ನೀನು ಯೋಚನೆ ಮಾಡಿರೋದು ತಪ್ಪಲ್ಲವ ಶಾರವ, ತಪ್ಪಲ್ಲ. ಮಾವರ, ನಾ ಸ್ವಾರ್ಥಿಯಾಗಿ ಯೋಚನೆ ಮಾಡಿದ್ದೆ ಅಂತ ಅನ್ಕೋಬೇಡ್ರಿ. ಕರೆನಾಕಿ ಮ್ಯಾಗ ಕಾಳಜಿ ಐತ್ರಿ, ಪ್ರೀತಿ ಐತ್ರಿ, ಇಲ್ಲಂತಲ್ರಿ ಮಾವರ. ಆದ್ರೆ ನಿಮ್ಗೆ ಗೊತ್ತೈತಲ್ರಿ ಮಾವರ, ನಮ್ಮ ಆರ್ತಿಗೂ ಈಗ ಜಗ್ ವರ ಬಂದವ್ರಿ. ಯಾರು ಒಪ್ಕೋವಲ್ರು. ಒಂದಿಟ್ಟು ದಪ್ಪದಾಳ, ಒಂದಿಟ್ಟು ಕರ್ಗದಾಳ ಅನ್ನೋದಕ್ಕೆ ಹಂಗ ಕುಂತೈತ್ರಿ ಹುಡುಗಿ ಮನ್ಯಾಗ. ಅದಕ್ರಿ ಮಾವರ, ಹಿಂಗ್ಲ ಅಂದಿದ್ರೆ ನಾನೇನು ತಲೆ ಕೇಶಂತಿದ್ದಿಲ್ರಿ. ನಮ್ಮ ರೂಪವ್ ರೂಪವಂತೆ ಆಗಿದ್ಲಂದಿದ್ರೆ ಕರೆನರಿ ಮಾವರ, ನಾ ಬೇಜಾಡ್ತಿದ್ದಿಲ್ರಿ. ಈ ಮಾನ್ಗೇಡಿ ಮಾಡಿರೋ ಕೆಲ್ಸಕ್ಕ ಪಾಪ ಆರ್ತೆವ್ಗಾಗ್ಲಿ ರೂಪವ್ಗಾಗ್ಲಿ ತೊಂದರೆ ಆಗುದ್ ಬ್ಯಾಡ್ರಿ ಮಾವರ. ಕಳಿಸ್ಬಿಡಂತವ್ರಿ, ಕಳಿಸ್ಬಿಡಂತವ್ರಿ. ಹೌದವಾ, ಒಪ್ಕೊಂತೀನಿ ನಾನು. ಆತ. ಆದ್ರೆ ನಮ್ಮ ಚೆನ್ನವನು ಎರಡು ಹೆಣ್ಣ ಹೌದಾ? ಒಬ್ಬೇಕಿನಂಕ್ರು ನಮ್ಮ ರವೆಪ್ಪಗೆ ತೊಗೊತೀವಿ, ಅದು ಬೇರೆ ವಿಷಯ ಬಿಡು. ಇನ್ನೊಬ್ಬೇಕಿನಾರ ಆಕಿ ಹೊರಗೆ ಕೊಡ್ಬೇಕಲ್ಲ. ಮತ್ತು ಆಕಿ ಹೊರಗೆ ಕೊಡ್ಬೇಕಂದ್ರೂ ಮತ್ತು ಆಕಿಗೂ ತೊಂದರೆ ಆಗೋದಿಲ್ಲ. ನಾವು ಅದು ಹುನುಗುಂದ ಏಟ ಮಾಡಲಿ, ಅದು ಹಳ್ಳೆ ಯವ, ಅದು ಹಳ್ಳೆ ಹುನುಗುಂದ. ಅದೇನು ದೊಡ್ಡ ಪ್ಯಾಟ್ ಏನದು ಇಲ್ಲ, ಬೇಡ. ಏನ್ರ ಈಗ ಸದ್ಯಕ್ಕೆ ಬೇಕಾರ ಒಂದು 4-5 ದಿನದ ಮಟ್ಟಿಗೆ ಕಳ್ಸುನು. ಆಕಿಗೂ ಒಂದಿಟ್ಟು ಸಮಾಧಾನ ಅಕ್ಕಳ, ಈಕಿ ನಮ್ಮ ಮನ್ಸವನು ಒಂದಿಟ್ಟು ಸಮಾಧಾನ ಆಗಲಿ, ಕಳ್ಸುನು. ನಾ ಬ್ಯಾಡ ಅನ್ನೋದಿಲ್ಲ. ಆಕಿನ ಫೋನ್ ಮಾಡಿ ಕರಿತೀನಿ, ಹೋಗ್ಲಿಕ್ಕಿ ಬರ್ಲಿಕ್ಕಿ, ಈಕಿ ಹೋಲಿ, ಕರ್ಕೊಂಡು ಹೋಗ್ಲಿಕ್ಕಿನ್ನ. ಆದ್ರೆ ಆಕಿ ಬಸ್ರಾಗಿ ಹಡೆಯವರೆಗೂ ಪಡೆಯವರೆಗೂ ಅಂತ ಬೇಡ. ಈಗ ಅದ ಕಠಿಣ ಆಗಿರೋದು. ಈಗ ಕೂಸು ಏನು ಮಾಡೋದು ಮುಂದೆ? ಅಲ್ಲ ಹಿರಿಯ, ಜಗ್ಗದಾರೆದವು ಏನಾರ ಮಾಡುನಂತ, ನಾವು ಸಾಕುನಂತ. ಅದು ಕೂಸು ಒಂದು ಹೊರಗೆ ಬರಲಿ, ಆಮೇಲೆ ಅದನ್ನ ಸಾಕೋದ ನಾವು ಅದೀವಿ. ಆಕಿ ಇನ್ನೊಂದು ಮದುವೆ ಮಾಡಿ ಹೊರಗೆ ಕಳ್ಸೋದು ನೋಡುನಪ್ಪ. ನೀವು ಎಲ್ಲರೂ ಹಿಂಗ ಆಕಿನ್ನ ಕವಾಕಿಗೆ ಮಾಡಬೇಡ್ರಿ. ಈಗ ಒಮ್ಮೆ ಜೀವಕ್ಕೆ ಸಂಸ್ಕಾರ ತಂದ್ಕೊಂಡಾಳ, ಮತ್ತು ನಾವು ಹಿಂಗ ಮಾಡಿದ್ರೆ ಇನ್ನ ತೊಂದರೆ ಆಗುತ್ತೆಪ್ಪ. ಅದಕ್ಕೆ ಹೇಳ್ತೀನಿ. ಏನಂತ ಯಜಮಾನ? ಏನು ಮಾಡ್ಬೇಕು ನೋಡ್ಯವ್ವ, ಏನು ದಿಕ್ ತಿಳಿವಲ್ದು, ದಾರಿ ತಿಳಿವಲ್ದು. ಯಾರಿಗಾರ ಊರನ್ನರಿಗೆ ಒಬ್ರಿಗೆ ಯಾರಿಗಾರ ಗೊತ್ತಾತಂದ್ರೆ ಸಾಕ್ಯವ್ವ, ಬಾಯಿಂದ ಬಾಯಿಗೆ ಹೋಗಿ ಈಕಿ ಜೀವನನ ಹಾಳು ಮಾಡ್ಕೊಂತಾಳ ಬೇ ಯವ್ವ, ಜೀವನನ ಹಾಳು ಮಾಡ್ಕೊಂತಾಳ. ಯಾ ಮಾಡ್ಲಿ ಬೇ ಯವ್ವ, ನನಗಂಕರ್ ದಿಕ್ ತಿಳಿವಲ್ದು, ದಾರಿ ತಿಳಿವಲ್ದಲ್ ಬೇ ಯವ್ವ. ಯವ್ವ, ಈಗ ಹೆಂಗೂ ನಮ್ಮ ಕರಿಬಸ್ಸುಗ. ಯಪ್ಪ ತಮ್ಮ, ಸುಮ್ ಕೂತ್ಬಿಡು ನೀನು.
ನಾನಂತರೂ ಯಾವ್ದ ಕಾರಣಕ್ಕೂ ಗೊತ್ತಿದ್ದು ನಾನು ಪ್ರೇಮವನ್ನ ನನ್ನ ಮಗ್ಗ ತಗೊಳೋದಲ್ಲ. ನಾನು ಯಾಕೆ ಬಂದಿದ್ದೆ ಅಂತಂದು ಅವನ ಮುಂದೆ ಹೇಳಿನಿ, ನಿನ್ನ ಮುಂದೆ ಹೇಳ್ತೀನಿ ತಿಳ್ಕೊ. ನಾನು ನಿನ್ನ ಮಗಳನ್ನ ನನ್ನ ಮಗ್ಗ ಕೊಡ್ತೀನಪ್ಪ ಅಂತ ಕೇಳಕ ಬಂದಿದ್ದೆ ನಾನೀಗ. ಯಾಕಂದ್ರ ನಾನು ನನ್ನ ಮಗ್ಗ ಜಗ್ ನೋಡಿನು ಹುಡುಗಿನ ಸಿಕ್ಕಿಲ್ಲ. ಈಗ ನೀನು ನಿನ್ನ ಮಗಳಿಗೆ ಹುಡುಕಾಕತ್ತಿದ್ದಿ. ನಾವು ಏನ್ ಅನ್ಕೊಂಡ್ವಿ, ಬೇಡ ಮತ್ತ ಆಕೆ ಯಾವಾಗ ಸಾಲಿ ಕಲ್ತಾಳ, ಇವ ಸಾಲಿ ಕಲ್ತಿಲ್ಲ, ಕಮ್ಮಿ ಕಲ್ತಾನ, ಒಪ್ಕೋತಾಳ ಇಲ್ಲ ಅಂತ ನಾವ್ ಅನ್ಕೊಂಡು ಸುಮ್ನಿದ್ವಿ. ಮತ್ತಾದ್ರೂ ಈಗ ಧೈರ್ಯ ಮಾಡಿ ಬಂದಿನಪ್ಪ. ನಿನಗಿಷ್ಟ ಇದ್ರ ನಿನ್ನ ಮಗಳು ಆರ್ತಿನ ನನ್ನ ಮಗಂಗ ನಾ ತಗೊಂತೀನಿ. ಇಷ್ಟ ಇದ್ರ ಅದ ವಿಷಯ ಮಾತಾಡಕ ನಾ ಬಂದಿದ್ದೀಗ. ಅದನ್ ಬಿಟ್ಟು ನೀನು ಯಾವ್ದ ಕಾರಣಕ್ಕೂ ಹೇಳ್ತೀನಿ ಕೇಳು, ಆ ವಿಷಯ ಮಾತ್ರ ತೆಗಿಬೇಡ. ನಾನಂತರೂ ಹಗಲು ಕಂಡ ಬಾಯಿ ಈರುಳು ಬೀಳುದು ನೋಡಪ್ಪ, ನಾ ಹೇಳಿನಿ. ಹೌದಾ ಅಭಿ ಅಕ್ಕ, ನಂಗೆ ಗೊತ್ತಿದ್ದಿಲ್ಲವಾ. ಶಾರಿ ಹ್ಞೂ ರೀ, ಭರತ್ಲಿಗೇನ ಅದನ್ನ ಮಾತಾಡಿದ್ರು ಅವರು. ಆದ್ರೆ ನಮಗೆ ಪ್ರೇಮಕ್ಕಂದ ಟೆನ್ಷನ್ ಇತ್ತಲ್ಲ, ಹಂಗಾಗಿ ನಾನು ಅವ್ರ ಜೊತೆಗೆ ಏನು ಮಾತಾಡಲಿಲ್ಲ. ನಿಮ್ಮ ಹತ್ರ ಹೇಳ್ಬೇಕಂದೆ, ಮತ್ತು ನೀವು ನೆಟ್ಪುಟ್ಟಾಗಿ ಮನ್ಯಾಗ ಇಲ್ಲಲ್ಲ, ನೀವು ನನ್ನ ಕೈಗೆ ಸಿಕ್ಕಿಲ್ಲ ಮಾತಾಡೋದಕ್ಕೆ. ನನಗೇನೋ ಒಪ್ಪಿಗೆ ಐತಪ್ಪ, ನನಗೇನು ತೊಂದರೆ ಇಲ್ಲ. ನಾನು ನನ್ನ ಮಗಳು ಆರ್ತಿನ ಕೊಡ್ತೀನಿ, ನನಗೇನು ತೊಂದರೆ ಇಲ್ಲ. ಅಲ್ಲಲ್ಲಿ ಅದು ಓದೈತಿ ಹುಡುಗಿ ಆಕಿನ್ನ. ನೋಡ್ರಿ, ಬಣ್ಣ ತೊಳ್ಕೊಂಡು ವಿದ್ಯಾ ತೊಳ್ಕೊಂಡು ಯಾರು ಕುಡಿಯೋದಿಲ್ಲ. ಅವು ನಂಗೆ ಬಾಳೆ ಯಾರಿಗೂ ಮಾಡಕ್ ಬರೋದಿಲ್ಲ, ಎಲ್ಲದೂ ಮಾಡ್ತಾನ. ಎತ್ತಿನ ಸರಿ ಸಮ ನಿಂತ್ಕೊಂಡು ಅವನ ದುಡಿತಾನ ಹೊಲ್ದಾಗ. ಏನು ಕಮ್ಮಿ ಮಾಡ್ಯಾನ್ರಿ, ಏಸ್ ಕಾರದವನು, 2 ಕಾರದವಂಗ. ಕಲ್ತಿಲ್ಲ ಡ್ರೈವಿಂಗು, ಒಂದಿಟ್ಟು ಬುದ್ಧಿ ಕಮ್ಮಿ. ಆದ್ರೆ ಎಲ್ಲ ಬಾಳೆ ಮಾಡೋದ್ರಾಗೂ ಇತ್ತಿದ ಕೈ ಅದನ. ನನಗಂಕರು ಏನು ತೊಂದರೆ ಇಲ್ಲ. ನಾನಂತರೂ ಕೊಡ್ತೀನಿ, ನನ್ನ ಮಗಳನ್ನ ಕರಿಬಸ್ಸು ಕೊಡ್ತೀನಿ. ಆತವ ಆತ್ ತಡಿತಾಯಿ ಆತ. ಈಗ ನಾವು ಹಗ್ಲ ಮುಗ್ಲ ಇದ ವಿಷಯ ಮಾತಾಡಿ ಮನೆಯಾಗ ಕುರುಕ್ಷೇತ್ರ ಆಗೋದು ನನಗಂಕರು ಕಡಾಖಂಡಿತವಾಗಿ ಇಷ್ಟ ಇಲ್ರವ. ಎಲ್ಲರೂ ಕೇಳಿಸ್ಕೊಳ್ರಿ. ಆಮೇಲೆ ಪ್ರೇಮವ್ಗ ಯಾರು ಏನು ಅಂತಕ್ಕದ್ದಲ್ಲ, ಆ ಹುಡುಗಿ ಹೆಂಗೆ ಅನ್ನತ್ತ ಹಂಗೆ ಕೇಳೋದು. ಆಕಿ ಮನ್ಸಿಗೆ ಯಾರೋ ತೊಂದ್ರೆ ಮಾಡಬೇಡ್ರಿ. ಈಗ ಆಕಿ ಮಗು ತಗ್ಸಕ್ಕೆ ಇಷ್ಟ ಇಲ್ಲ, ಮಗು ಆಕಿ ಹೊಟ್ಯಾಗ ಇರಲಿ, ಆಕೆಂತರೂ ಹಡಿಲಿ. ಮುಂದೆ ಆಕಿ ತಿಳಿದು ಮದ್ವಿ ಮಾಡ್ಕೊಂತೀನಿ ಅಂದ್ರ ಮಾಡ್ಕೊವಳ್ಳಕ್ಕ, ಇಲ್ಲ ಅಂದ್ರೆ ಆಕಿ ನಮ್ಮ ಮನ್ಯಾಗ ಗಣಮಗಾಗಿ ಇರುವಳ್ಳಕ್ಕ. ಇಷ್ಟು ಹೇಳ್ತೀನಿ. ಇನ್ಯಾರು ಈ ವಿಷಯದ ಬಗ್ಗೆ ಮತ್ತೆ ಯಾರು ನನ್ನ ಮುಂದೆ ಬಂದು ಪ್ರಸ್ತಾಪ ಮಾಡಂಗಿಲ್ಲ. ಅರ್ಥ ಆತಾ? ಈಗ ಹೇಳ್ಬಿಡ್ರಿ, ಯಾರಿಗಾರ ಏನಾರ ತೊಂದ್ರೆ ಐತಾ? ಅಷ್ಟ ಮಾಡಮ್ ಬಿಡು ಯಜಮಾನ, ಖರೇನ ಅಷ್ಟ ಮಾಡೋಣ. ಆಕಿ ಗಣಮಗಾಗಿ ಇಲ್ಲೇ ದುಡ್ಕೊಂಡು ತಿನ್ಲಿ, ಬೇಡಂದ್ರಿ ನಮ್ಮ ಮೊಮ್ಮಗಳ ಮುಗಜ್ಜಕ್ಕಳ. ಅಷ್ಟ ಮಾಡೋಣಂತ ಇನ್ನು ಅನ್ಸವ. ಇನ್ನೇನು ಆಕಿಗೆ ಅನ್ಬಾರ್ದು ನೋಡವ. ಈಗ ಬಿಟ್ಬಿಡು, ನಿನ್ನ ಮಗಳ ಮದುವೆ ಕನಸು ಅವು ಇವು ಅಂತಂದು ಹೋಗಿಕಿ ಮುಂದೆ ನೀನೇನು ಕೂಗ್ಯಾಡೋದು ಕಿರ್ಚಾಡೋದು ಮಾಡ್ಬೇಡ. ನೀನು ಅಷ್ಟ ಅಪ್ಪ. ಯಪ್ಪ ಶಿವಣ್ಣ ಅತ್ತಿಯರ ಅವ್ರಿಗೆ ಕೂಗ್ಯಾಡಕ ಕಿರ್ಚಾಡಕ ಏನು ಉಳಿಸ್ಯಾಡ್ರಿ ಅವರು? ಅವ್ರ ಅಪ್ಪ ತುಳಿದ್ರ ಹಾದಿನ ಮಗಳು ತುಳ್ದಾಳ, ಅದ್ರಾಗ ಏನು ಹೊಸ್ದಿಲ್ರಿ. ಕಿರ್ಚಾಡಕ ಕೂಗ್ಯಾಡಕ್ಕೆ ಏನು ಹೋಗಲ್ತವ್ರಿ. ಈಗ ನಾನು ಏನು ಅನ್ನಲ್ಲ, ಯಾಕಂದ್ರೆ ಆಕಿ ನನ್ನ ಎದಿಗೆನ ಕಲ್ಲು ಹೋಗೋದು ಬಿಡ್ತಿದ್ಲಕ್ಕೆ. ಏನು ಮಾಡ್ಬೇಕ್ರಿ, ನಾವಾದ್ರೂ ಒಂದೊಂದು ಹಡ್ದು ಕುಂತೀವ ನಮ್ಮ ಹಣೆ ಬರಕ್ಕ. ಸಮಾಧಾನ ಮಾಡ್ಕೊಳವ. ನೀನು ಬೇಜಾರು ಮಾಡ್ಕೊಂಡು ಅಳೋದು ಕರಿಯೋದು ಮಾಡೋದ್ರಿಂದ ಏನೇನು ₹1 ಯೂಸ್ ಇಲ್ಲವ. ನಾವು ಹೇಳಿವಲ್ಲ, ಮುಗೀತು. ಆಕೆ ಅಂತೂ ಕೂಸು ಹಡಿಲಿ, ಮುಂದೆ ದೇವ್ರಿಗೆ ಬಿಟ್ಟೇವಿ. ದೇವ್ರು ಹೆಂಗೆ ತೋರಿಸ್ತಾನ ದಾರಿನ ಹಂಗೆ ಮಾಡೋಣ್ರಿ. ನಡ್ರಿ ಯವ್ವ ಬಸವಣ್ಣವ ಬಾ. ಆತು ಬಾ. ಈಗ ಒಪ್ಕೊಂಡಾಳ. ಈಗ ಶಾರವನು ನಿನ್ನ ಮಗ ಕೊಡಕ ಮುಂದದು ಮಾತಾಡೋಣಂತ. ಒಂದಿಟ್ಟು ಮನಸ್ಸು ತಿಳಿಯಲ್ಲಮ್ಮು, ಮಾತಾಡೋಣ. ಇನ್ನೊಂದು 2-3 ದಿನ ಇದ್ದು ಬಿಡ್ಬೇಕು. ಇಲ್ಲವ ಬೇಡ, ನಾ ಹೋಗ್ತೀನಿ. ಇವರು ಒಬ್ಬರ ಅದಾರ, ಮತ್ತು ಇವ್ರಿಗೂ ಊಟದ್ದು ತೊಂದರೆ ಆಗುತ್ತೆ. ಮತ್ತು ಹೊಲಕ್ಕೂ ಮನೆಗೂ ಇವರ ಒಬ್ರು ಹೋಗ್ಬೇಕು. ರಾಶಿ ಮಾಡೋದಾಗ ಬಂದಿ ನಾನು. ನನ್ನ ಮಗಂದು ಸಂಟಗಾರದ ಬಂದು ನಾನು. ಅವಂಗೂ ಚಂದಾಗ ಒಂದು ಹುಡುಗಿ ಪಡಿಗೆ ನೋಡಿ ಮದುವೆ ಮಾಡಿದ್ರೆ ನಾನು ಒಂದು ಸೊಸಿ ಕೈ ಒಂದು ರೊಟ್ಟಿ ತಿಂತೀನಿ ಅಂತಂದು ಮತ್ತೆ ಈಗ ಒಪ್ಕೊಂಡಾರಲ್ಲ ಇಬ್ರು ಗಂಡ ಹೆಂಡ್ತಿ. ಇನ್ನೇನೈತಿ ಯವ್ವ ಶಾರವ ಚಿಗವರ ಒಂದು ಮಾತು ಆರ್ತಿನೂ ಕೇಳವ. ಯಾಕಂದ್ರೆ ಕಂಡಪಟ್ಟಿ ಓದೈತೆ ಹುಡುಗಿ ಪಾಪ. ಬಟ್ಟೆ ಹೊಲ್ಕೊಂಡು ಹೆಂಗೆ ಜೀವನ ಮಾಡಕತ್ತಿತ್ತ. ಮತ್ತಾಕಿಗೆ ಒಕ್ಕಲ್ತನ ಮಾಡೋನ್ ಮದುವೆ ಆಗಕ್ಕೆ ಮನಸ್ಸೈತೆ ಇಲ್ಲ. ಒಂದಿಟ್ಟು ಕೇಳಿ ನೋಡವ. ಕೇಳಿ ನೋಡಿ ತಿಳಿಸ್ರಿ ನನಗೆ. ನೀವು ಯಾವಾಗ ಅಂತೀರಿ ಅವಾಗ ಆಕೆ ಮದುವೆ ಮಾಡೋಣ. ಈಗ ಮತ್ತು ಆರತಿ ಮದುವೆ ಆತಂದ್ರೆ ಮುಂದೆ ರವಿದು ರೂಪಂದು ಮಾಡಕ್ಕೆ ಬರುತ್ತೆ. ಆಮೇಲೆ ಮತ್ತು ಅಲ್ಲೂ ಆಕೆ ಕಾಯಕತ್ತಾಳ ಚೆನ್ನವ. ಆಕೆ ಮಗಳು ಈ ಮನೆಗೆ ಕಳಿಸ್ಬೇಕಂತಂದು ಅದಕ್ಕೆ ಮತ್ತು ಒಟ್ಟಿಗೆ ಮಾಡೋದಾದ್ರೆ ಒಟ್ಟಿಗೆ ಮಾಡೋಣ್ರಿ ಅಂತ ನೋಡ್ರಿ. ಯಾವುದಕ್ಕೂ ನನಗೆ ಹೇಳಿ ಕಳಿಸ್ರಿ. ಬರಲಾ ನಾನು? ಯವ್ವ ಯಪ್ಪ ಬರ್ತ್ ನೋಡ್ರಿ. ಆಕಿಗೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ ಪ್ರೇಮವ್ಗ. ಆಕೆ ಹತ್ರ ಯಾರು ಅದಾರ ಇಲ್ಲ? ಅದಾನ ಅಲ್ರಿ ಅಪ್ಪೆ ಅದಾನ. ಹೌದವ. ಒಂದಿಷ್ಟು ದಿನ ಆಕಿನ ಒಬ್ಬಕಿನ ಬಿಡಕ್ಕೆ ಹೋಗ್ಬೇಡ್ರಿ. ಅಜ್ಜಗಾಲ ಯಾರೊಬ್ರು ಇದ್ದ ಇರ್ರಿ. ಇಷ್ಟಕ್ಕೊಂದು ಮಂದಿ ಇದ್ದೀರಿ. ಯವ್ವ ನಾ ಬರ್ಲಿ ಅಬೆ.